ಕರ್ನಾಟಕ ರಾಜ್ಯದ ಉಪಚುನಾವಣೆಯ ಫಲಿತಾಂಶ ಕ್ಷಣಗಣನೆ ಡವ ಡವ ಶುರುವಾಗೈತ್ರಿ. ಡವ ಡವ ಎಲ್ಲೆಲ್ಲಿ ಯಾರಿಗೆ ಡ್ಯಾಮೇಜ್ ಆಗೈತಿ, ಯಾರನ್ನ ಕರ್ಕೊಂಬಂದಾಗ ಯಾರನ್ನ ಮಾತಾಡಿಸಿದ್ರೆ ಡ್ಯಾಮೇಜ್ ಆಗೈತಿ, ಏನೇನೋ ವಿಚಾರ ಮಾಡ್ಕೊಂಡು ಅವನ ಮೇಲೆ ಅವು ಹಾಕತ್ತೀರಿ, ಇವನ ಮೇಲೆ ಇವು ಹಾಕಾಕತ್ತೀರಿ. ಆರೋಪ ಪ್ರತ್ಯಾರೋಪಗಳದ್ರ ನಾ ಸೋತ್ರ ನೀವೇ ಕಾರಣ ಅಂತ ಸಹಿತ ಹೇಳಾಕತ್ತೀರಿ. ಆದ್ರೆ ಅಲ್ಲಿ ಆಕಸ್ಮಿಕ ಸೋತರು ಸಹಿತ ನೀವು ಮತ್ತೊಬ್ಬರ ಹೆಸರು ಹೇಳವ್ರಿ. ನಿಮ್ಮ ಬಗ್ಗೆ ಪ್ರೀತಿ ಇಲ್ಲ ಅಂತೇಳಿ ಸೋಲ್ಸಿರ್ತಾರ, ನಿಮಗೆ ಅನುಭವ ಇಲ್ಲ ಅಂತೇಳಿ ಸೋಲ್ಸಿರ್ತಾರ, ನಿಮ್ಮ ಅನೇಕ ದೌರ್ಬಲ್ಯಗಳು ಇದ್ದ ಕಾರಣ ನಿಮ್ಮನ್ನು ಸೋಲ್ಸಿರ್ತಾರ. ಆದರೆ ನೀವು ಸೋತ ಮೇಲೆ ನನಗೆ ಅವು ಬಂದಾಗ ಅವು ಮಾತಾಡಿದ ಮೇಲೆ ಸೋತ್ನಿ, ಇವು ಬಂದಾಗ ಇವನಿಂದ ನನಗೆ ಡ್ಯಾಮೇಜ್ ಆಯ್ತು ಅನ್ನೋ ಮಾತನ್ನು ಹಿಂತಕೋರಿ ಡವ ಡವ ಶುರುವಾಗೈತಿ. ನೀವು ಅಲ್ಲಿಯೇ ಇದ್ದಂಥ ಅಭ್ಯರ್ಥಿಗಳ ಜೊತೆ ಯಾವ ರೀತಿಯ ನೀವು ಸಂಬಂಧ ಹೊಂದಿದ್ದೀರಿ, ಯಾವ ರೀತಿ ನೀವು ಅಲ್ಲಿ ಶಕ್ತಿ ಮೀರಿ ಪರಿಶ್ರಮ ಪಟ್ಟು ಜನರನ್ನು ಮತದಾರರನ್ನು ಒಲಿಸಿಕೊಂಡಿರಿ ಅನ್ನೋದು ಇನ್ನು 3 ಉಪಚುನಾವಣೆಯಲ್ಲಿ ಭವಿಷ್ಯ ನಿರ್ಣಯ ಆಕೈತಿ. ಇದೊಂದು ಕರ್ನಾಟಕ ಸರ್ಕಾರಕ್ಕೆ ದಿಕ್ಸೂಚಿ. ಸೊಂಡೂರಿನ ಫಲಿತಾಂಶ ಹೇಳಕ್ಕೆ ಬರಂಗಿಲ್ಲ ರೀ, 50-50 ಐತಿ. ಇಲ್ಲಿ ನಿಖಿಲ್ ಗ್ಯಾರಂಟಿ ಗೆಲ್ತಾನೆ ಅಂತೇಳಿ ಗುಪ್ತದಳ ಹೇಳೈತಿ. ಶಿಗ್ಗಾಂವಿಯಲ್ಲಿಯೂ ಸಹಿತ ಸಿದ್ದರಾಮಯ್ಯ ಬಿಗ್ ಶಾಕ್ ಆಗೈತಿ ಗುಪ್ತದಳ. ಅದರ ಸಲುವಾಗಿ ಸಿದ್ದರಾಮಯ್ಯ ಮತ್ತು ಬೊಮ್ಮಾಯಿ ಇಬ್ಬರು ಕೂಡಿ ಎರಡು ಚಂದ ನಕ್ಕೋತ ಮಾತಾಡ್ಯಾರ ನೋಡ್ರಿ. ಮೈಸೂರಾಗ ಬೆಂಗಳೂರಾಗ ಒಂದು ಸಮಾರಂಭದಾಗ ಸಿದ್ದರಾಮಣ್ಣ ಹೇಗಿದ್ದೀರಿ ಅಂತ ಇವ್ರಂತಾರ, ನೀನೇನಪ್ಪ ಶಿಗ್ಗಾಂವ್ ಮತ್ತು ಕಬ್ಜಾ ಮಾಡಿದೆಯಲ್ಲ ಅಂಥೇಳಿ ಅವ್ರಂತಾರ. ಇವ್ರು ಎಲ್ಲರ ಮಾತುಗಳು ಹೊಂದಾಣಿಕೆ ಇರ್ತಾವೆ, ಅವರೆಲ್ಲ ಒಂದೇ ಇರ್ತಾರ. ಇಲ್ಲಿ ಆದ್ರೆ ನೀವು ಪೈಪೋಟಿ ಮಾಡಿ ಜಗಳಾಡಿ ಬಡದಾಡಿ ಸಾಯ್ತೀರಿ. ಶಿಗ್ಗಾಂವದ ಮತದಾರರು ಯಾವ ನಿರ್ಣಯ ಕೊಡ್ತಾರ, ಯಾವ ನಿರ್ಣಯಕ್ಕೆ ಅದು ತಲೆ ಬಾಗಬೇಕು ಆ ಪಕ್ಷಗಳು, ಆ ನಿರ್ಣಯ ಅಂತಿಮ. ಶಿಗ್ಗಾಂವದಲ್ಲಿ ಯಾವ್ಯಾವ್ಯೋ ಘಟನೆಗಳು ನಡೆದು ಯಾರಿಗೆ ಟಿಕೆಟ್ ತಪ್ಪಿತು, ಆ ಟಿಕೆಟ್ ತಪ್ಪಿಸ್ಕೊಂಡವರು ಆ ಟಿಕೆಟ್ ಸಿಕ್ಕವನ ಬಗ್ಗೆ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿದರು. ಏನೇನೋ ಎಂತಿಂಥ ಕೇಸ್ಗಳಿದ್ದಾವೆ, ಅವನವನ್ನೆಲ್ಲ ಮಾತಾಡಿದರು. ಆದರೂ ಅವನ ಜೊತೆನೇ ತಿರುಗಾಡಿ ಮತ್ತೆ ಪ್ರಚಾರ ಮಾಡಿ ಓಟ್ ಕೇಳಿದರು. ಅದು ಮತದಾರ ಒಪ್ತಾನ್ರಿ? ಒಮ್ಮೆ ಹಿಂಗೆ ಹೇಳ್ತೀರಿ, ಒಮ್ಮೆ ಚಲೋ ಅಂತೀರಿ, ಒಮ್ಮೆ ಕೆಟ್ಟ ಅಂತೀರಿ. ಹಂಗಾದ್ರೆ ಮತದಾರ ನಿಮ್ಮದು ಚಲೋ ಕೆಟ್ಟ ನೋಡ್ತಾನೋ, ಯಾರಿಗೆ ಓಟ್ ಹಾಕೋಣದ ಪ್ರಬುದ್ಧ ಮತದಾರ ಅಲ್ಲಿ ನಿರ್ಣಯ ತಗೋತಾನ. ಶಿಗ್ಗಾಂವಿ ಸೂಪಿ ಸಂತರ ನಾಡು, ಅಲ್ಲಿ ಭಾಳ ಪ್ರಜ್ಞಾವಂತ ಮತದಾರದಾರ. 8-10 ದಿವಸಗಳಿಂದ ಅಲ್ಲಿ ನಾನು ಸಮೀಕ್ಷೆ ಮಾಡಿದಾಗ ಅಲ್ಲಿ ನನಗೆ ಕಂಡು ಬಂದಂಥ ವಿಷಯ ಏನೆಂದರೆ, ಗುಪ್ತವಾಗಿ ಮತಗಳ ಕ್ರೋಢೀಕರಣ ಮಾಡಿದಂಥ ಕರ್ನಾಟಕ ರಾಜ್ಯದ PWD ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ. ಯಾವುದೇ ಅವಾಂತರಿಲ್ಲ, ಯಾವುದೇ ಮಾತುಕತೆ ಇಲ್ಲ, ಯಾವುದೇ ಅಲ್ಲಿ ವಿವಾದಾಸ್ಪದವಾಗಿ ಯಾವುದೇ ಮಾತನಾಡಲಿಲ್ಲ. ಕೇವಲ ಮತಗಳ ಬೇಟೆಗಳಿಂದ ಹಳ್ಳಿಗಳಲ್ಲಿ ಲಗ್ಗೆ ಹಾಕಿದರು. ಅವರೇ ಮಾತ್ರ ಅಲ್ಲಿ ಗೆದ್ದರೆ ಕಾಂಗ್ರೆಸ್ಸು ಅದಕ್ಕೆ ಸಂಪೂರ್ಣ ಅದಕ್ಕೆ ಶ್ರೇಯಸ್ಸು ಸಲ್ಲಬೇಕು ಸತೀಶ್ ಜಾರಕಿಹೊಳಿಗೆ. ಕೆಲವರು ಫೋಟೋ ಮತ್ತು ಪೋಸ್ ಕೊಡೋ ಸಲುವಾಗಿ ವೇದಿಕೆಗಳಲ್ಲಿ ಕೈ ಮಿಲಾಯಿಸಿ ಯಾವುದೋ ಆಸೆ ಆಮಿಷಗಳನ್ನು ಹಚ್ಚಿ ಏನೇನೋ ಕೊಡ್ತಾರಂತ ಹೇಳಿದರು. ಯಾವುದೂ ಏನು ಕೊಡೋದಿಲ್ಲ, ಇದನ್ನು ತಿಳ್ಕೊರಿ. ನಿಮಗೆ ಟಿಕೆಟ ಕೊಟ್ಟಿಲ್ಲ ಅಂದಮೇಲೆ ಇನ್ನು ಮತ್ತೇನು ಹುದ್ದೆ ಕೊಡ್ತಾರ? ಆ ಹುದ್ದೆ ಕೊಡೋದು ಮತ್ತು ಟಿಕೆಟ್ ಕೊಡೋದು ಕಾಂಗ್ರೆಸ್ ಸಂಸ್ಕೃತಿಯಲ್ಲಿ ಯಾವುದೋ ಲಿಖಿತ ಒಪ್ಪಂದಿರುವುದಿಲ್ಲ. ಅದು ಭಾರತೀಯ ಜನತಾ ಪಕ್ಷದಲ್ಲಿ ಕೊಟ್ಟ ಮಾತಿನಂತೆ ನಡೀತಾರೆ. ನನಗೆ ಅದನ್ನು ಮಾಡ್ತಾನೆ ಇದನ್ನು ಮಾಡ್ತೇಳಿ ಲಿಖಿತವಾಗಿ ಕೊಡ್ತಾರೆ. ಇದು ಕಾಂಗ್ರೆಸ್ಸು ಸಮುದ್ರ ಅಂತಾರೆ, 70 ವರ್ಷ ಆಳಿದ ಭಾಳ ದೊಡ್ಡ ಮಹಾ ಆಲದ ಮರ ಅಂತಾರೆ. ಇಲ್ಲಿ ಎಷ್ಟೋ ಜನ ಬರ್ತಾರೆ, ಎಷ್ಟೋ ಜನ ಹೋಗ್ತಾರೆ. ಇದು ರೈಲ್ವೆ ಇದ್ದಂಗೆ ಹತ್ತಾರು ಇಳಿಯವ್ರು ಇಳಿತಾರೆ, ಟಿಕೆಟ್ ಇಲ್ದವ್ರು ಸಿಕ್ಕೊಂಬೀಳ್ತಾರೆ ಅಂತೇಳಿ ಇಂಥ ಕಾಂಗ್ರೆಸ್ಸದ ಪರಿಸ್ಥಿತಿ ಇರುವಾಗ ಅಲ್ಲಿ ಯಾವ ರೀತಿ ಹೃದಯದಿಂದ ದುಡಿದವರು, ಯಾರು ಮನಸ್ಸಿನಿಂದ ದುಡಿದವರು, ಯಾರು ಡಬಲ್ಗೆ ಮಾಡಿದರು, ಹಗಲಿ ಒಂದು ಹೇಳಿದರು, ರಾತ್ರಿ ಒಂದು ಹೇಳಿದರು. ಇದು ಶಿಗ್ಗಾಂವಿಯ ಮತದಾರರಲ್ಲಿ ಭಾಳ ಡವಡವ ಐತಿ. ಅಲ್ಲಿಯ ಮುಖಂಡರಲ್ಲಿಯೂ ಡವಡವ ಐತಿ, ಶಾಸಕರಲ್ಲಿಯೂ ಡವಡವ ಐತಿ, ನಿರ್ಣಾಯಕ ಹಂತ ತಲುಪುವಂಥ ಲೀಡರ್ಗಳ ಹತ್ತಿರನೂ ಡವಡವ ಐತಿ. ಎಷ್ಟೋ ಜನ ಹೊರಗಿಂದ ಬಂದರೂ ಸಹಿತ ನಾವು ಕೇಳಿದಾಗ ಏನಂತೀರಿ ಅಂದ್ರೆ, ಏನೂ ತಿಳಿವಾತ್ರಿ, ರಾತ್ರಿ ಒಂದು ಹಗಲಿ ಒಂದು ಐತಿ. ಇಲ್ಲಿ ಯಾವುದು ಏನು ನಿರ್ಣಯ ತೊಗೋತಾರೆ, ಇನ್ನು 23ಕ್ಕೆ 12 ಗಂಟೆಗೆ ಫಲಿತಾಂಶ ಗೊತ್ತಾದಾಗ ಹೇಳ್ಬೇಕಲ್ರಿ. ಹಾಗಾದ್ರೆ ಶಿಗ್ಗಾಂವ್ ಪರಿಸ್ಥಿತಿ ಡೋಲಾಯಮಾನ ಐತೆ ಅಂದಂಗೆ ಆಯಿತು. ಗುಪ್ತದಳ ಚನ್ನಪಟ್ಟಣದಲ್ಲಿಯೂ ಗುಪ್ತದಳ, ಸೊಂಡೂರಲ್ಲಿಯೂ ಗುಪ್ತದಳ ವರದಿ ಕೊಟ್ಟೈತೆ. ಅಂದ್ರೆ ಇನ್ನು ಶಿಗ್ಗಾಂವ್ ಫಲಿತಾಂಶ ಯಾರು ಕಾಯಮಾಗಿ ಇನ್ನು ಜೀವನ ಪರ್ಯಂತ ರಾಜಕೀಯ ಸನ್ಯಾಸ ಸ್ವೀಕರಿಸಬೇಕು, ಯಾರು ಆರಿಸಿ ವಿಧಾನಸಭಾ ಪ್ರವೇಶ ಮಾಡ್ತಾರೋ, ಮೊದಲನೆಯ ಚಳಿಗಾಲ ಅಧಿವೇಶನದಲ್ಲಿ ಭಾಗವಹಿಸಲಿಕ್ಕೆ ಈ 3 ಶಾಸಕರು ಯಾರಿಗೆ ಅವಕಾಶ ಸಿಗ್ತೈತಿ. ಇನ್ನು ಬಂಪರ್ ಲಾಟ್ರಿ, ಇನ್ನು 3 ಕ್ಷೇತ್ರದ ಮತದಾರ ಕೊಡ್ಬೇಕಲ್ರಿ. ಬೆಳಗಾವಿಯ ಅಧಿವೇಶನದಲ್ಲಿ ಕಾಲಿಡಬೇಕಂದ್ರೆ ಇದು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರ ಚೆನ್ನಮ್ಮನ ನಾಡಿನಲ್ಲಿ ಮೊದಲನೆಯ ಅಧಿವೇಶನದಲ್ಲಿ ಭಾಗವಹಿಸುವ ಸಲುವಾಗಿ, ಪ್ರವೇಶ ತೆಗೆದುಕೊಳ್ಳುವ ಸಲುವಾಗಿ ಫಲಿತಾಂಶ ಭಾಳ ಮುಖ್ಯ. ಆ ಮತದಾರ ಏನು
ನಿರ್ಣಯ ಕೊಟ್ಟಾನ. ಇನ್ನು ಕಾದು ನೋಡಬೇಕು. ಮೂರೂ ಚುನಾವಣೆಯಲ್ಲಿ ಮೂರೂ ಪಕ್ಷಕ್ಕೆ ಒಂದೊಂದು ಕೊಡ್ತಾರಂತ ಒಂದು ಸಮೀಕ್ಷೆ ಹೇಳ್ತೈತಿ. ಒಂದು ಸಮೀಕ್ಷೆಯಲ್ಲಿ 2 BJP 1 JDS ಅಂತೈತಿ. ಒಂದು ಸಮೀಕ್ಷೆಯಲ್ಲಿ 1 ಕಾಂಗ್ರೆಸ್ 2 BJP ಅಂತೈತಿ. ಇನ್ನು ಯಾವ ನಿರ್ಣಯ ತಗೋಬೇಕು, ಯಾವ ನಿರ್ಣಯ ಇನ್ನು ಕೊಡ್ತಾರ ಮತದಾರರು? ಮತಪೆಟ್ಟಿಗೆಯಲ್ಲಿ ಇದ್ದಾಗ ಅನೇಕ ಜ್ಯೋತಿಷಿಗಳು ಹೇಳ್ಯಾರ 3ಕ್ಕೆ 3 BJP ಬರ್ತಾವಂತೇಳಿ. ಇನ್ನು ಯಾರ್ದು ಸತ್ಯ ಆಕೈತಿ, ಯಾರ್ದು ಸುಳ್ಳು ಆಕೈತಿ ಇನ್ನು ಕಾಲವೇ ನಿರ್ಣಯಿಸ್ತಿ. ಇನ್ನು 3-4 ದಿನ ಐತಿ, 23ನೇ ತಾರೀಕು. ಹಾಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಖಡಕ ಜವಾರಿ ಕಾಕಣ್ಣ ಚಾನಲ್. ಮತ್ತೊಂದು ಖಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.